ಹೆಲೋ ಸ್ನೇಹಿತರೆ, ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವ. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಯ ಹಾರ್ದಿಕ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮ್ಮ ರಾಜ್ಯದಲ್ಲಿದ್ದುಕೊಂಡು ನಾವು ನಮ್ಮ ಭಾಷೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಮಾತಾಡಬೇಕು. ಸೊ ಆ ಕಾರಣಕ್ಕಾಗಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕನ್ನಡ ಭಾಷೆಯನ್ನು ಮಾತಾಡಿ ಬೆಳೆಸಿ ಉಳಿಸಿ. ಡ್ಯೂ ಟು ಕನ್ನಡ ರಾಜ್ಯೋತ್ಸವ ಅದೇ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಸ್ತೆಗಳಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಕರ್ನಾಟಕದ ಧ್ವಜವನ್ನು ಹಾಕಿದ್ದಾರೆ. ಸೊ ರಸ್ತೆಯೆಲ್ಲ ಫುಲ್ ಕರ್ನಾಟಕ ರಾಜ್ಯೋತ್ಸವದ ಕನ್ನಡದ ಧ್ವಜ ಕಾಣಿಸ್ತಾ ಇದೆ. ಇವಾಗ ನಾವು ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಕಚೇರಿಯ ರಜಾ ದಿನ. ಸೊ ಅದಕ್ಕೆ ನಾವು ಶ್ರೀ ಕಂಠೀರವ ಸ್ಟೇಡಿಯಂಗೆ ಬಂದಿದ್ವಿ. ಇದು ಕಂಠೀರವ ಸ್ಟೇಡಿಯಂ. ಕನ್ನಡ ಇಲ್ಲಿ ಅನೇಕ ಶಾಲೆಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇದು ಬಣ್ಣ ಅಲ್ಲ, ಭಾವನೆ. ನಮ್ಮ ಕನ್ನಡ ಅಭಿಮಾನಿ ಜೋಶ್ವಾ ಅವರು ಎಲ್ಲಿದೆ ನೀನು? ಬರ್ಬೇಕು
ಹುಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಇದ್ದಿದ್ದ ಕಾರಣ ರಜಾ ದಿನ, ಸೊ ಅದಕ್ಕೆ ಟ್ರಾಫಿಕ್ ಇಲ್ಲ, ರೋಡೆಲ್ಲ ತುಂಬಾ ಶಾಂತವಾಗಿದೆ. ಇವಾಗ ನಾವು CTR ಸೆಂಟ್ರಲ್ ಟಿಫಿನ್ ರೂಮ್ಗೆ ಬಂದಿದ್ದೇವೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಹಳ್ಳಿ ಮನೆಗೆ ಬಂದಿದ್ದೇವೆ. ಚೆನ್ನಾಗಿ ಊಟ ಮಾಡಿದ್ವಿ. ಇವಾಗ ನಾನು ನನ್ನ ಸ್ನೇಹಿತರ ಜೊತೆ ಕಬ್ಬನ್ ಪಾರ್ಕ್ಗೆ ಬಂದಿದ್ದೇನೆ. ಇಲ್ಲಿ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ತಿದ್ದೆ. ಹಾಗೆಯೇ ಪ್ರಕೃತಿ ನಮ್ಮಲ್ಲಿರುವಂತಹ ರೋಗಗಳನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ ಪ್ರಕೃತಿಗೆ. ಸೊ ಅದಕ್ಕೆ ನಾವು ನಮಗೆಷ್ಟಾಗುತ್ತೋ ಅಷ್ಟು ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕು. ಗೆಸ್ ಮಾಡಿ ಫ್ರೆಂಡ್ಸ್, ನಮಗೆ ಕಬ್ಬನ್ ಪಾರ್ಕಲ್ಲಿ ಒಬ್ಬರು ಗೆಳೆಯರು ಸಿಕ್ಕಿದ್ದಾರೆ. ನೀವು ನೋಡ್ಬೋದು, ಪ್ರವೀಣ್ ಬ್ಲಾಗ್ಸಲ್ಲಿ ಇರ್ತಾರೆ. ವಿಶೇಷವಾದ ವ್ಯಕ್ತಿಗೆ ವಿಶೇಷವಾದ ಸ್ವಚ್ಛವಾದ ಶುದ್ಧವಾದ ಗಾಳಿ, ಶುದ್ಧವಾದ ಮಾತುಗಳು, ಶುದ್ಧವಾದ ಮನಸ್ಸು ನಮ್ಮಲ್ಲಿ ಖಂಡಿತವಾಗಿ ಇರಬೇಕು. ಹಾಗಿದ್ರೇ ನಮ್ಮ ಜೀವನ ತುಂಬ ಶಾಂತವಾಗಿ, ತುಂಬ ಸುಗಮವಾಗಿ ಸಾಗುತ್ತದೆ. ತುಂಬಾ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಓಕೆ ಗಾಯ್ಸ್, ಇದು ನನ್ನ ಕರ್ನಾಟಕ ರಾಜ್ಯೋತ್ಸವದ ವ್ಲಾಗ್. ಆ್ಯಂಡ್ ನಿಮಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್.